ದಡ್ಡ ಮುಂಜಾ ತೀರಾ ಬೇಗ ಬಂದ್ರಲ್ಲ ಯಾವನ ಬಂದ್ಬಿಡಿದಾನೆ. ಬರ್ರ ಯಾರು ಎಲ್ಲ ಅಯ್ಯೋ ನೀನ್ ನಾವು ನಮ್ ಡಿಂಪಲ್ ಶೇಖರ್ ಟೆನ್ಷನ್ ಕೊಡ್ತೀಯ ಸುಮ್ನೆ. ಇಲ್ಲ ಹುಡುಗರು ಇಷ್ಟೊತ್ತವರೆಗೂ ಪ್ರೇಮ್ ಲೋಕದ ರವಿಚಂದ್ರನ್ ರೇಂಜ್ಗೆ ನಮ್ಗೆಲ್ಲ ಲವ್ ಬಗ್ಗೆ ಬೋಧನೆ ಕೊಟ್ಟ. ಈಗ ದುನಿಯಾ ಪಿಕ್ಚರ್ ಎಂಡಿಂಗ್ ಸೀನ್ ತರ ಸಲ್ಯೂಟ್ ಹೊಡ್ಕೊಂಡು ಮಲ್ಗವ್ನೆ. ನಮಸ್ಕಾರ ಗುರು. ತಗ ಒಂದೈತೆ ಆ DCP ಸಿಂಗು ಬೇಜಾನ್ ರಂಗವನೆ. ಇವಾಗ ನೀನು ಒಬ್ಬನೇ ಗುನ್ನಿಸ್ ಆಗಿರೋದು. 4-5 ದಿವಸ ಯಾರು ಕಣ್ಕೊ ಬಿಡ್ಬೇಡ. ಅವ್ನು ರಜಾ ಹೋಯ್ತಾನಂತೆ. ಆಮೇಲೆ ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಸರೆಂಡರ್ ಮಾಡ್ಸೋಣ. ಕಡಾರಿ ಯಾವಾಗ ಫೋನ್ ಮಾಡ್ತಿರ್ತಾನೆ. ಏನ್ ಬ್ರೋ ಇದೆಲ್ಲ ಈ ಲೆವೆಲ್ ಅವಳಿ. ಚಿಟ್ಟೆ ಎಲ್ಲೋಗೋಣ? ನೀನೇ ಹೇಳು. ಬಾಂಬೆ. ಅಲ್ಗ್ಯಾಕೆ? ಪ್ರಿಯಾ ಬಾಯ್ ಪ್ಲೀಸ್ ಚಿಟ್ಟೆ, ಅವಳನ್ನ ನೋಡಂಗ ಆಗ್ಬಿಟ್ಟಿದೆ. ತೇರಿಕೆ ಯಾರ್ ಸವಾಸ ಮಾಡಿದ್ರು ಲವ್ ಮಾಡೋ ಲೋಪರ್ಗಳ ಸವಾಸ ಮಾತ್ರ ಮಾಡಬಾರ್ದು. ಟಾರ್ಚರು. ನಡಿ ಹೋಗೋಣ. ನಿನ್ ಫ್ರೆಂಡ್ಸ್ ಅಲ್ವೇನಾ? ಎಲ್ಲ ಇಲ್ಲ ನೋಡ್ರ ನೋಡ್ರ ಮರೆಯಲ್ಲೋ ಅದಿದೆ ನೋಡು ಹೇಳೋ. ಯಾಕೆ ಹೊಡಿತಿದ್ದೀರಿ ಅವನನ್ನ? ನಿಮ್ ಮಗನ? ಹೌದು. ಇವನ್ ಫ್ರೆಂಡ್ ಅರೆಲ್ಲ ಡಬಲ್ ಮರ್ಡರ್ ಮಾಡಿದಾನೆ ಗೊತ್ತಾ ನಿಮ್ಗೆ? ಸೊ ವಾಟ್? ಅದಕ್ಕೂ ಇವ್ರಿಗೂ ಏನ್ ಸಂಬಂಧ? ಎನ್ಕ್ವೈರಿ ಮಾಡ್ತಾ ಇದೀವಿ ಕಣ್ರಿ. ಲುಕ್, ಇವನನ್ನ ನಾನು MBA ಓದಿಸ್ತಾ ಇದ್ದೀನಿ. ಇವನು 3rd ಕ್ಲಾಸ್ ತರ ಅಲ್ಲ. ನಾನು ಯಾರು ಗೊತ್ತಾ? ಕಮಿಷನರ್ PA. ಮಾತಾಡ್ತೀರಾ CP ಸಾಹೇಬ್ರ ಹತ್ರ? ಸಾರಿ ಮೇಡಮ್, ಸಾರಿ. ಕರ್ಕೊಂಡೋಗಿ. ಬಾರೋ. ಎಷ್ಟು ಸಲ ಹೇಳಿಲ್ಲ ನಿನಗೆ? ಯಾವ್ದೋ ನಿಲ್ ಮನೆ? ಸರ್ ಇಲ್ಲೇ ಸರ್ 3rd ಬ್ಲಾಕ್ ಅಲ್ಲಿ ಡೋರ್ ನಂಬರ್ 11. ರೆಡಿ ತೋರಿಸ್ತಾಳೆ. ಒಳಗಡೆ ಯಾರಿದ್ದೀರಾ? ಯಾರು? ಸರ್ ಏನ್ ಸರ್? ಏನು ಗೊತ್ತಿಲ್ಲ ತರ ನಾಟಕ ಆಡ್ಬೇಡ. ಮಕ್ಕಳನ್ನ ಹುಟ್ಟಿಸ್ಬಿಡೋ ದೊಡ್ಡದಲ್ಲ ಕಣಯ್ಯ. ಕರೆಕ್ಟ್ ಆಗಿ ಬೆಳೆಸ್ಬೇಕು. ನಿನ್ ಮಗ ಒಂದಲ್ಲ ಎರಡು ಮರ್ಡರ್ ಮಾಡಿದಾನೆ. ರೀ ಏನಾಯ್ತು ರೀ? ಏನಮ್ಮ ನಿನ್ ಮಗನಿಗೆ ಹಾಲು ಕುಡಿಸಿ ಬೆಳೆಸಿದ್ಯೋ ರಕ್ತ ಕುಡಿಸಿ ಬೆಳೆಸಿದ್ಯೋ? ಯಾರೇ ನೀನು? ನಿನ್ನ ಹೆಸರೇನು? ನಿಮ್ಮ ಅಣ್ಣ ಎಲ್ಲಿ ಅಂತ ಹೇಳ್ಬಿಡಪ್ಪ. ನಿರ್ಮಲಾ ಪ್ಲೀಸ್ ನೋಡು, ಊರಿಗೆ ಕಳ್ಸಿದೀರಾ? ನಂಗ್ ಗೊತ್ತಿಲ್ಲ ಆಂಟಿ. ಎಲ್ಲಿದ್ರು ಅಂತ ಹೇಳ್ಬಿಡಪ್ಪ. ನಂಗ್ ನಿಜವಾಗ್ಲೂ ಗೊತ್ತಿಲ್ಲ. ನೋಡು ಪ್ಲೀಸ್ ಹೇಳ್ಬಿಡು. ಮರ್ಯಾದೆ ಕೇಳ್ತಾ ಇದೀನಿ. ನಿಮ್ಮ ಅಣ್ಣನ ಎಲ್ಲಿ ಬಚ್ಚಿಟ್ಟಿದ್ರ ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ ನಿಮ್ಮಪ್ಪನ ಚಟ್ಟಿಲೆ ಮೆರವಣಿಗೆ ಮಾಡಿಸ್ತೀವಿ. ಮೇಡಮ್ ಅವಳು ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಿಲ್ಲ. ಅವಳಿಗೇನು ಮಾಡ್ಬೇಡಿ. ಓಹೋ, ಅವಳು ಚಿಕ್ಕ ಹುಡುಗಿ, ನೀನ್ ಬಾಳ ದೊಡ್ಡವಳ. ಯಾರೇ ನೀನು? ನನ್ ಪಕ್ಕದ ಮನೆಯವಳು. ನೀನೇನೋ ದವ್ವ. ನೀನು ಮುಳುಗ್ತಾ ಇರೋದ್ ನೋಡಿದ್ರೆ ಗೊತ್ತಾಗತ್ತೆ ಕಣೆ. ನೀನ್ ಎಲ್ಲೆಲ್ಲಿ ಏನೇನ್ ಆಟ ಆಡಿದ್ಯಾ ಅಂತ ಹೇಳೆ. ಎಲ್ಲಿದ್ದಾನೆ ಅಂತ ಹೇಳೆ. ಗೊತ್ತಿಲ್ಲ. ನಿಮ್ಮಿಬ್ಬರಿಗೂ ಗೊತ್ತಾಗುತ್ತೆ. ಇವ್ರಿಬ್ರು ಬಾಯಿನೇ ಬಿಡ್ತಾ ಇಲ್ಲ. ಬಾಳ ನಸ್ಕುನಿಗಳು. ಬಿಡ್ತಾನ ಸರ್ ಒಳಗಡೆ ಯಾರು ಇಲ್ಲ ಸರ್. ಈ ಫೋಟೋಗಳು ಮಾತ್ರ ಸಿಕ್ತು. ಸರ್ ಇವಳೇ ಬೇರೆ ಹುಡುಗ ಬಾಳ ರಸಿಕ ಸರ್. ಅವನೇನಾದ್ರೂ ತಗ್ಲಾಕಂಡ್ರೆ ಬೇಜಾನ್ ಮಾಡ್ಬೇಕು. ಎದಳ ಮೇಲೆ ಎಳ ಮೇಲೆ ನಾಟಕ ಆಡಿದ್ ಸಾಕು. ನಾಳೆ ಬೆಳಿಗ್ಗೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಒಂದ್ ಸರೆಂಡರ್ ಆದ್ರೆ ಸರಿ. ಇಲ್ಲ ಅಂದ್ರೆ ಎಲ್ರನ್ನು ಎತ್ತಾಕೊಂಡೋಗಿ ಬ್ರಾತಲ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ. ನೀವು ಅಷ್ಟೇ. ಅವನೇನಾದ್ರೂ ಸಿಕ್ಕಿದ್ರೆ ನಮ್ಗೆ ಮೆಸೇಜ್ ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಕೊಡೋ ಟಾರ್ಚರ್ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲಾರನ್ನು ಸೇರಿಸಿ ರುಬ್ಬಿಡ್ತೀವಿ. ಅರ್ಥ ಮಾಡ್ಕೋ. ಗೊತ್ತಾಯ್ತಾ? ನೋಡು कौन रे? उसे देखना. वो तेरा बीवी क्या? नहीं भाई साहब, वो हमारी दोस्त है. तेरा दोस्त? मुझे उल्लू समझा? जाओ. एक बार देख के आ जाएंगे भाई साहब. भाई साहब मेरा बात समझो. सब छोड़ो सब. बिना चिट्टे. ಅನಿ ಕುತ್ಕೋ, ನಾನು ಹೇಳ್ತೀನಿ ಕುತ್ಕೋ. ಇದು ಬಾಂಬೆ, ಬೆಂಗಳೂರಲ್ಲ. ಕೂಲಾಗಿರೋ. ಚಿಟ್ಟೆ,
ಅವಳಿನ್ ಯಾವತ್ತೂ ನನಗೆ ಸಿಗಲ್ಲ ಅನ್ಸುತ್ತಲ್ಲ. ಕಣಿ ಕೇಳು. ತುಂಬಾ ಪ್ರೀತಿ ಮಾಡ್ತೀನಿ ಮಗ ಅವಳನ್ನ. ಅವಳಿಗೋಸ್ಕರ ಯಾರ್ಯಾರನ್ನೂ ಎದುರಾಕೊಂಡೆ, ಲೈಫ್ನ ಹೆಂಗೆಂಗೋ ಮಾಡ್ಕೊಂಡೆ, ಮನೆಯವರು ಎಲ್ರನ್ನೂ ಕೇರ್ಲೆಸ್ ಮಾಡ್ಕೊಂಡೆ. ಮಗ ಅದ್ರೆಲ್ಲ ಅಳ್ಬೇಡ, ಸುಮ್ಮೇರಪ್ಪ. ಅಳ್ದಿರಕ್ಕಾಗಲ್ಲ ಚಿಟ್ಟೆ, ಹೃದಯ ಚೂರ್ ಚೂರ್ ಆಗ್ಬಿಟ್ಟಿದೆ. ನೀನ್ ಪ್ರೀತಿ ಮಾಡಿಲ್ಲ, ನನ್ ದುಃಖ ನಿಂಗೆ ಅರ್ಥ ಆಗಲ್ಲ. ಲವ್ ಬರೀ ಲವ್ವೇ ಲೈಫ್ ಅಲ್ವೋ, ಮನೆಯವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ. ಮನೆ ಆ ಬಾಗ್ಲಿನ ಯಾವತ್ತೂ ನನಗೆ ಓಪನ್ ಆಗಲ್ಲ. ಅಪ್ಪ ಅಮ್ಮ ನನ್ನ ನೋಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ. ಚೆನ್ನಾಗಿ ಓದ್ಬೇಕಿತ್ತು, ಕೆಲ್ಸಕ್ಕೆ ಸೇರಿ ಎಲ್ರನ್ನೂ ಸಾಕ್ಬೇಕಿತ್ತು. ನನ್ನ ತಂಗಿ ಮದುವೆ ಯಾರು ಮಾಡ್ತಾರೆ ಚಿಟ್ಟೆ? ನಮ್ಮಪ್ಪ ಹಾರ್ಟ್ ಪೇಷಂಟ್. ಇವಳು ಯಾಕೆ ನಂಗೆ ಹಿಂಗೆ ಆವರಿಸ್ಕೊಂಡಿದ್ದಾಳೋ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆಲ್ರು ಇಷ್ಟನೇ, ಆದ್ರೆ ಇವಳ ವಿಷಯ ಬಂದಾಗ ಎಲ್ರನ್ನೂ ಮರ್ತೋಗ್ತೀನಿ. ಸಿಗಲ್ಲ ಬಾಯ್, ಇನ್ನು ಇವಳು ನಂಗೆ ಸಿಗಲ್ಲ. ಇವಳು ಪ್ರೀತಿಗೋಸ್ಕರ ಇಷ್ಟು ದಿವಸ ಕಾದೆ, ಸಿಕ್ಕಿದ ಪ್ರೀತಿನೂ ಕಳ್ಕೊಂಡೆ. ಈಗ ಇವಳು ಇಲ್ಲ, ಯಾರು ಇಲ್ಲ. ನನಗೀಗ ಎಲ್ರು ಬೇಕು ಅನ್ಸ್ತಾ ಇದೆ ಚಿಟ್ಟೆ. ನಂಗೆ ನಮ್ಮ ಅಪ್ಪ ಅಮ್ಮ ಬೇಕು ಅನ್ಸ್ತಾ ಇದೆ ಚಿಟ್ಟೆ. ಕೊನೆಗೂ ಅನ್ಸ್ತಲ್ಲ, ಮನೆಗೆ ಹೋಗನ್ ನಡಿ, ಆಗಿದಾಗ್ಲಿ. ಯಾವ ಮುಖ ಇಟ್ಕೊಂಡು ಹೋಗ್ಲಿ? ಕೊಲೆ ಮಾಡಿ ಬಂದಿದ್ದೀನಿ. ಈಗ ಅಲ್ಲಿ ಏನೇನಾಗಿರುತ್ತೋ. Are you okay? It's okay. Priya, what is this? Get the hoarding removed immediately, okay? ಎಸ್ ಮ್ಯಾಮ್. ಪ್ರೀತಿಯ ವನಜಾಕ್ಷಿ ಮತ್ತು ಮಿಮ್ಮಿ ಆಗೋದಿಲ್ಲ ಕಣ್ರೆ. ಈ ಯೌವನ ಸೇರಿಸ್ಕೊಂಡು ಎಲ್ಲರ ಮಧ್ಯೆ ಬದುಕೋ ಶಕ್ತಿ ನನಗಿಲ್ಲ ಕಣ್ರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಎಡದಂತೆ ನೀವಿಬ್ರು ಗೋಳಾಡೋದನ್ನ ನನ್ನ ಕೈಲಿ ನೆನಪಿಸ್ಕೊಳ್ಳೋದು ಆಗೋದಿಲ್ಲ ಕಣ್ರೆ. ಆ ಧೈರ್ಯ ನನಗಿಲ್ಲ. ಒಬ್ಬ ಮಗನ ನೆಟ್ಟಿಗೆ ಬೆಳೆಸೋಕ್ಕಾಗ್ದಿರೋನು ಒಂದು ಸಂಸಾರ ನಂಗೆ ನಿಭಾಯಿಸ್ತೀನಿ. ಯೋಚನೆ ಮಾಡಿ, ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಕತೆ ಏನು? ಪೊಲೀಸರು ನನ್ನ ಹಿಂದಲ್ಲಿ ನಿಲ್ಲಿಸ್ತಾರೋ? ಯಾರ್ಯಾರ ಮುಂದೆ ನನ್ನ ತಲೆ ತೆಗಿಸ್ಬೇಕೋ? ಆಗೋದಿಲ್ಲ. ಅದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ ಕಣ್ರೆ, ನನಗಿಲ್ಲ. ನಿಮ್ಮಿಬ್ಬರನ್ನು ಕೈ ಬಿಟ್ಟು ನಾನು ಬಹಳ ದೂರ ಹೋಗ್ತಿದ್ದೀನಿ. ನಾನು ಸೋಲು ಒಪ್ಕೋತಾ ಇದ್ದೀನಿ. ನನ್ನ ಪ್ರಾಣ ಕಳ್ಕೊತೀನಿ ಹೊರತು ಮಾನ ಕಳ್ಕೊಳ್ಳೋದಿಲ್ಲ. ನಿಮ್ಮಿಬ್ಬರಿಗೂ ತುಂಬ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ಕಣೆ, ಇಂಥದ್ದೇನೋ ಅನಾಹುತ ಮಾಡ್ಕೋತಾರೆ ಅಂತ. ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ. ಆದ್ರೆ ನನ್ ಪಾಪಿ ಮಗ ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ. ಮಾತಾಡಮ್ಮ. ನನ್ ತಪ್ಪಾಯ್ತಮ್ಮ, ನಿನ್ ಕಾಲಿಡಿತೀನಮ್ಮ. ನೀನ್ ಬೇಕಾದ್ರೆ ಶಿಕ್ಷೆ ಕೊಡಮ್ಮ, ಹೊಡಿಮ್ಮ, ಹೊಡಿ. ಆದ್ರೆ ಮಾತಾಡ್ದೆ ಮಾತ್ರ ಇರ್ಬೇಡಮ್ಮ. ಏನ್ ಮಾಡ್ದೆ, ಯಾಕೆ ಮಾಡ್ದೆ ಇದು ನನಗೆ ಅರ್ಥ ಆಗಿಲ್ಲಮ್ಮ. ಆದ್ರೆ ನನ್ನಿಂದ ಏನು ಅನಾಹುತ ಆಗಿದೆ ನಂಗೆ ಈಗ ಅರ್ಥ ಆಗಿದಮ್ಮ. ನನಗೆಲ್ಲ ಸರಿ ಮಾಡ್ತೀನಮ್ಮ. ಮಾತಾಡಮ್ಮ. ನಿನ್ ಕಾಲ್ ಮುಗಿತೀನಿ. ಮಾತಾಡಮ್ಮ. ಕಂಟ್ರೋಲ್ ರೂಮಾ? ಎಷ್ಟು ಮುದ್ದ ಕೂತಿದೆ ಅಮ್ಮನ ಪಕ್ಕದಲ್ಲಿ. ಎರಡೆರಡು ತಲೆ ಎತ್ತಿದ್ಯಲ್ಲ, ನಡಿಯೋ ನರ್ಕ ತೋರಿಸ್ತೀನಿ, ನಡಿಯಲೇ.
ಹೋಗ್ತೀಯಾ ನಡಿಯಲೇ ಮುಖ ನೋಡ್ತೀಯ ಮುಖನ ನೀಟಾ ಕರ್ಗಿಸ್ಬಿಡ್ತೀನಿ ಇವತ್ತು ರೋಡಲ್ಲಿ ಕರ್ಗಿಸ್ತೀನಿ ಏನ್ರಿ ನೋಡ್ತಾ ಇದೀರಾ ಬಿಡ್ರಿ ಸರಿಯಾಗಿ ಅಂಡಿ ಪದ ಸರಿಯಾಗಿ ಬಿಡ್ರಿ ಬಿಡ್ರಿ ಈ ಕ್ವಾರ್ಟರ್ಸ್ ಅಲ್ಲಿ ಒಟ್ಟು ಎಷ್ಟು ರೋಡ್ಗಳಿದ್ದಾರೆ 12 ರೋಡ್ ಸರ್. ಓಹೋ 12 ರೋಡ್ಗಳಾ ಎಸ್ ಸರ್. ಎಲ್ಲಾ ರೋಡಲ್ಲೂ ಮೆರವಣಿಗೆ ಮಾಡಿಸ್ರಿ ನಡಿ ಇದೇ ನಡಿ ನಿಂದು ನಡಿಯೋ ನಡಿ ನಡಿಯಲೇ ಏಯ್ ನಡಿಯೋ ಎತ್ಕೊಂಡು ನಡಿಯೋ ಏನ್ರಿ ನೋಡ್ತಾ ಇದೀರಾ ಹೇಳ್ಕೊಡ್ರಿ ಹುಡುಗಿನ ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ ಹೋಗಿ ಒಳ್ಳೆಯವ್ರ ಸಹವಾಸ ಮಾಡು ಇಲ್ಲ ಅಂದ್ರೆ ಜೈಲ್ಗೆ ಮೂತಿ